ಮತ್ ಯಾಕೆ ನಗ್ತಿದ್ದೀರಾ? ನಾನು ಇನ್ನೊಂದು ಮದುವೆ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ತಾನೆ ಇವನನ್ನ ಹಸ್ಬೆಂಡು ಅಂತ ಕರೆದು ಬಿಟ್ಟಿದ್ದು. ಬಿಟ್ಬಿಡು ಚಿರೋರೆ ಅಂತ ಕರಿತಿದ್ದು. ನೀವು ನನಗೆ ಕರೆದಾಗೆಲ್ಲ ಒಳ್ಳೆ ಇರ್ಬೇ ಬಿಟ್ಟಂಗೆ ಆಗ್ತಿದ್ದು ಕಣ್ರಿ. ಯಾಕ್ರಿ ಏನೂ ಮಾತಾಡ್ತಾನೆ ಇಲ್ಲ? ಆಗಲೇ ಮಾತೆಲ್ಲ ಮುಗಿದೋಯ್ದ? ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸಿ. ಬನ್ನಿ ಮನೆಗೆ ಹೋಗೋಣ ಹಸ್ಬೆಂಡ್. ಬನ್ನಿ ಹಸ್ಬೆಂಡ್, ಬನ್ನಿ ಹೋಗೋಣ. ಡೋಂಟ್ ಟಚ್ ಮೀ. ಮೊದಲಲ್ಲಿ ನಿಂತಿದ್ರು ಅಲ್ಗೋಗಿ ಹೋಗಿ ಹೋಗಿ. ಜಾಸ್ತಿ ಕುಡಿಬೇಡಿ ಹಸ್ಬೆಂಡು, ಆರೋಗ್ಯ ಹಾಳಾಗುತ್ತೆ. ನೀವು ಮಾಡಿರೋ ಕೆಲಸದಿಂದ ನನ್ನ ಮನಸ್ಸೇ ಹಾಳಾಗಿದೆಯಲ್ರಿ. ಅದನ್ನ ಯಾರು ಸರಿ ಮಾಡ್ತಾರೆ? ಯಾರು ಸರಿ ಮಾಡ್ತಾರೆ? ಮಾತಾಡಿದ್ ಮುಗ್ದಿದ್ರೆ ಬನ್ನಿ ಮನೆಗೆ ಹೋಗೋಣ. ಮಾತು ಮುಗ್ದಿಲ್ಲ, ಕುಡ್ದಿದ್ದು ಮುಗ್ದಿಲ್ಲ, ಎರಡು ಒಟ್ಟಿಗೆ ಮುಗಿಯುತ್ತೆ. ಅಲ್ಲಿವರೆಗೂ ಡೀಸೆಂಟ್ ಹುಡುಗಿ ಥರ ಸೈಲೆಂಟಾಗಿ ನಿಂತ್ಕೋಬೇಕು. ಎಲ್ರಿಗೂ ನಿಮ್ಮ ಥರನೇ ಹೇಳ್ತೀವಿ ಸಿಗ್ಬೇಕು ಕಣ್ರಿ. ಯಾಕೆ ಹೇಳಿ? ಯಾಕೆ? ಎಲ್ಲ ಹೆಂಗಸರು ಕುಡ್ದಿದ್ದು ಸಾಕು ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆದರೆ ನೀವು ಕುಡ್ದಿದ್ದು ಮುಗ್ದಿದ್ರೆ ಮನೆಗೆ ಹೋಗೋಣ ಅಂತಿದ್ದೀರಾ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನೀವು ಬೆಸ್ಟ್ ಅಲ್ವಲ್ರಿ. ಆದರೆ ಮದುವೆ ಆಗಿರೋನ್ಗೆ ನಿಮ್ಮ ದೃಷ್ಟಿಲಿ ಗಂಡ ಆಗಿರೋನ್ಗೆ ಇನ್ನೊಂದು ಮದುವೆ ಮಾಡಿಸೋಂಥ ಕೆಲಸ ಮಾತ್ರ ಮಾಡಬಾರ್ದು. ಅದು ಶುದ್ಧ ತುಪ್ಪ, ಅದು ಸಾರಿ ಶುದ್ಧ ತಪ್ಪದು ಟಂಗ್ ಸ್ಲಿಪ್ ಆಗೋಯ್ತು. ನಡೀರಿ ಹಸ್ಬೆಂಡು, ಹೀಗೆ ಮಾತಾಡ್ತಾನೆ ಇರ್ತೀರಾ ಅಥವಾ ಮನೆಗೆ ಬರ್ತೀರಾ? ಓ ಏನು ಮೇಡಮ್ ನೀವು ಹೋಗ್ಲಿದ ಕೂಡಲೇ ವರ್ಷದ ಬದಲಾಗ್ತಿದೆ. ಹಂಗಾರೆ ನಾನೇ ದಡ್ಡ ನನ್ನ ಮಗ. ಹೋಗ್ಲೇಬಾರ್ದಿತ್ತು ನಿಮ್ಮನ್ನು ನಾನು. ನೀವು ಎಲ್ಲ ಹೆಂಗಸರು ಥರನೇ ಆಗೋದ್ರಿ. ಈಗೇನು ಕುಡ್ದಿದ್ದಾಯ್ತು, ಮಾತಾಡಿದ್ದಾಯ್ತು, ಇನ್ನೇನು ಮಾಡೋದಿದೆ? ಆಡೋದು, ಡ್ಯಾನ್ಸ್ ಮಾಡೋದು. ದೀಪ ಅವರೇ, ನನಗೋಸ್ಕರ ಒಂದೇ ಒಂದು ಸರಿ ಒಂದು ಹಾಡು ಆಡ್ತೀರಾ? ಅದೇ ಆಕಾಶದಲ್ಲಿ ನೀದೀಪವಾದೆ ಹಾಡಾಡ್ತೀರಾ ಪ್ಲೀಸ್? ನನ್ಗೀಗ ಹಾಡೋ ಬೈಕೆ ಇಲ್ಲ. ನಮಗೂ ಕೇಳೋಬೇಕೇನಿಲ್ಲ ಬಿಡಿ. ಆದ್ರೆ ಯಾಕೆ ಸಿಚುವೇಶನ್ ಸ್ಯಾಡ್ ಕೊಡ್ತಿಲ್ವಾ? ಓದಿ ಬಿಡಿ. ನಿಮಗೋಸ್ಕರ ನಾನೇ ಹಾಡ್ತೀನಿ. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಯಾಕೆ ಆಡೋದು ಕುಡಿಯೋದು ನಿಲ್ಸಿ ಅಂತ ಕೇಳಲ್ವಾ? ನಾನೊಬ್ಬ ಆಡೋದು ಮಜಾ ಇಲ್ಲ ರೀ. ನೀವೊಂದೆರಡು ಸ್ಟೆಪ್ ಆಗಿ ಬನ್ನಿ. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಏನಿದೆಲ್ಲ? ಏಯ್ ನೀನೇನೆ ತಿರುಣ ಕರ್ಕೊಂಡ್ ಬರ್ತೀನಿ ಅಂತ ಬಂದು ಇಲ್ಲಿ ಬಂದು ಅವನ ಹತ್ರ ಮಳೆಯಲ್ಲಿ ಡಾನ್ಸ್ ಮಾಡ್ತಾ ಇದ್ಯಾ? ಸಾರಿ, ಅದಕ್ಕೆ ತಪ್ಪಿಲ್ಲ ನಂದೆ. ಇದು ದೀಪದಲ್ಲಿ ತಪ್ಪಿಲ್ಲ. ನಾನೇ ಕುಡಿದು ಹಾಡಿ ಇವ್ರ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿದ್ದು. ನೀವು ಹೊಡಿತಾರೆ ಹೊಡಿರಿ ಹೊಡಿರಿ ಹೊಡಿ ಹೊಡಿ. ಚಿರು, ನೀನ್ ಕುಡ್ದಿದ್ಯಾ? ಬರೀ ಕುಡ್ದಿಲ್ಲ, ಅದಕ್ಕೆ ಕುಡಿದು ಫುಲ್ಲು ಚಿತ್ತಾಗಿದ್ದೀನಿ. ಇಷ್ಟು ದಿನ ಕ್ಲಾಸ್ ಆಗಿದ್ದು ಇವತ್ತು ಒಳ್ಳೆ ಪಿವೋಟ್ ಆಗಿದ್ದೀನಿ.
ಏನತ್ತಿಗೆ ನೀವು ಇವ್ರ ಥರನೇ ಆಡ್ಬಿಟ್ರಲ್ಲ. ವಯಸ್ಸಲ್ಲಿ ಇವ್ರು ನಿಮ್ಗಿಂತ ಚಿಕ್ಕವರು, ಅದಕ್ಕೆ ಬುದ್ಧಿ ಕಮ್ಮಿ. ನೀವಾದರೆ ಇವ್ರಿಗಿಂತ ದೊಡ್ಡವರಲ್ವಾ, ಓದಿದ್ದೀರಾ, ಪ್ರಪಂಚದ ನಾಲೆಡ್ಜ್ ಎಲ್ಲ ಇದೆ. ಆದರೂ ಯಾಕಿಂತ ಕೆಲಸ ಮಾಡಿದ್ರಿ? ದೀಪ ಅವ್ರ ಹತ್ರ ನನಗೆ ಮದುವೆ ಆಗಕ್ಕೆ ಇಷ್ಟ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದಕ್ಕೆ ಹೇಳಿ. ನಾನು ಯಾವತ್ತಾದರೂ ನಿಮ್ಮ ಹತ್ರ ಬಂದು ನಂಗೆ ಇನ್ನೊಂದು ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದೀನ? ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹೇಳಿ. ನಾನು ನಿಮ್ಮ ಮಾತು ಕೇಳ್ತೀನಿ ಅಂತ ಯಾವ ಗ್ಯಾರಂಟಿ ಮೇಲೆ ಮದುವೆ ಅರೇಂಜ್ ಮಾಡಿದ್ರಿ? ನಿನ್ನ ಮೇಲೆ ನಾನು ಇಟ್ಟಿರೋ ನಂಬಿಕೆನೇ ಅದಕ್ಕೆಲ್ಲ ಕಾರಣ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರಿಂದ ಏನೋ ಬಲವತ್ ಕಾರಣ ಇದ್ದೇ ಇರುತ್ತೆ. ಚಿರೋರು ಏನಂದ್ರು? ಅಯ್ಯೋ, ನರಸಿಂಹನ್ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ. ವಿಷಯ ಹೇಳಿದೆ, ಆದರೆ ಅವ್ರಿಗೆ ಕೇಳಿಸ್ತೋ ಇಲ್ವೋ. ಮಳೆ ಬೇರೆ, ಫೋನ್ ಬೇರೆ ಕಟ್ಟಾಗ್ಬಿಡ್ತು. ಕೇಳಿಸ್ಕೊಂಡಿದ್ದಾರೋ ಇಲ್ವೋ ವಿಷಯನ, ಅದೇ ಗೊತ್ತಾಗ್ತಿಲ್ಲ. ಅತ್ತೆ, ಭಾವಂಗೆ ನನ್ನ ಬಗ್ಗೆ ಇನ್ನೂ ಹೇಳ್ಬೇಡ. ಹೇಳಲಿಲ್ಲ ಅಂದ್ರೆ ಆ ಇನ್ಸ್ಪೆಕ್ಟರ್ ನಿನ್ನನ್ನು ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತಾನೆ. ಆಗ ಯಾರು ಬರ್ತಾರೆ ಸಹಾಯಕ್ಕೆ? ಅತ್ತೆ, ನಾನು ಜೈಲಲ್ಲೇ ಇದ್ರೂ ಪರವಾಗಿಲ್ಲ. ನನ್ನ ತಂಗಿ ಜೀವನ ಸರಿ ಹೋಗ್ಬೇಕಷ್ಟೇ. ನಿಮ್ಮ ಮಾತು ಮುಗಿದಿದ್ರೆ ನೀವು ಅಲ್ಲೋ ಕೂತ್ಕೋಬಹುದು. ಅತ್ತೆ, ನೀವು ಬನ್ನಿ, ದಯವಿಟ್ಟು ಬನ್ನಿ.